ತುಲಾ ರಾಶಿಯವರೇ, ಒಂದು ಕ್ಷಣ ಬಂದಿದೆ. ಅದು ನಿಮ್ಮ ಜೀವನದೊಳಗೆ ನೂಕಿ ಹೋಗಿ ಆಳವಾದ ಆತ್ಮದ ಬಾಗಿಲು ತೆರೆಯುವ ಕ್ಷಣವಾಗಲಿದೆ. ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನ ಒಳಕೊನೆಯಲ್ಲೊಂದು ಶಾಂತಿಯೇ ಕಾಣದ ಖಾಲಿ ಸ್ಥಳವಿದೆ ಎಂದು ನೀವು ಭಾಸವಾಗುತ್ತಿದೆಯಾ? ಆ ಖಾಲಿ ಸ್ಥಳದೊಳಗೆ ಈ ಬದಲಾವಣೆಯ ಬೆಳಕು ಪ್ರವೇಶಿಸಲು ತಯಾರಾಗುತ್ತಿದೆ. ನೀವು ಕೇಳಿಯೇ ಇರಬಹುದು, ಕೆಲವೊಮ್ಮೆ ಜೀವನದ ಮುನ್ಸೂಚನೆಗಳು ಅತಿ ಸಣ್ಣ ಘಟನೆಯಲ್ಲಿ ಅತಿ ಮೌನ ಕ್ಷಣದಲ್ಲಿ ಕಾಣುತ್ತವೆ. ಈ ಸಮಯ ಅದೇ ರೀತಿಯ ಪಹಿನಿಯಾಗಿದೆ. ನಿಮ್ಮ ಆತ್ಮದೊಳಗಿನ ಸಮತೋಲನದ ರಾಶಿ ತುಲಾ ಈಗ ಹೊಸ ದಿಕ್ಕನ್ನು ಹುಡುಕುತ್ತಿದೆ. ನಿಮಗೆ ಗೊತ್ತಾಗದೆ ಬಿದ್ದಿದ್ದ ತೂಕಗಳು, ಅನೇಕ ಭಾರಗಳು, ಅನೇಕ ಅನುಮಾನಗಳು ಈಗ ನಿಧಾನವಾಗಿ ತೆಗೆಯಲ್ಪಡುತ್ತಿವೆ. ನಿಮ್ಮೊಳಗಿನ ಮನಸ್ಸು ನಿಮಗೆ ಹೇಳುತ್ತಿದೆ ಎಂಬಂತೆ, ಇದಿನ ನಂತರ ನನ್ನ ಜೀವನ ಹಳೆಯ ರೀತಿಯಲ್ಲಿರದು. ಹೌದು, ನಿಜವಾಗಿಯೂ ಹಾಗೆ. ಈ ಕ್ಷಣ ನಿಮ್ಮ ಕರ್ಮದ ಹೊಸ ಅಧ್ಯಾಯಕ್ಕೆ ಪಾದಾರ್ಪಣೆ ಮಾಡುತ್ತದೆ. ಗುರುಗ್ರಹನ ಸ್ವಲ್ಪ ಚಲನೆಯು ನಿಮ್ಮ ಜೀವನದ ಸಮತೋಲನವನ್ನು ಪುನಃ ರಚಿಸುತ್ತಿದೆ. ಹಿಂದಿನ ಕೆಲ ತಿಂಗಳುಗಳಲ್ಲಿ ನೀವು ಮಾಡಿದ ಪ್ರಯತ್ನಗಳು ಫಲ ನೀಡದೆ ಹೋದಾತೆಂದು ಹಲವು ಬಾರಿ ನಿಷ್ಪ್ರಯೋಜಕತೆ ಭಾಸವಾಗಿತ್ತು. ಆದರೆ ಈಗ ಆ ನಿರಾಸೆಯ ಬಾಗಿಲು ಮುಚ್ಚಿ ಹೊಸ ಬೆಳಕು 4 ದಿಕ್ಕುಗಳಿಂದ ಹರಿದು ಬರುತ್ತಿದೆ. ಶನಿ ನಿಮ್ಮ ಮನಸ್ಸಿನ ದೃಢತೆ ಪರೀಕ್ಷಿಸಿ ಮುಗಿಯುತ್ತಾ ಇದ್ದಾನೆ. ರಾಹು ಮತ್ತು ಕೇತುಗಳ ಮೌನ ಪ್ರಭಾವ ನಿಮ್ಮ ಅಂತರಂಗದಲ್ಲಿ ಒಂದು ಅಮೂಲ್ಯ ಬುದ್ಧಿವಂತಿಕೆಯನ್ನು ಮಾಡಿ ಹೋಗುತ್ತಿವೆ. ನಿಮ್ಮೊಳಗಿನ ಏಕೆ ನಾನು ಎಂಬ ಪ್ರಶ್ನೆಯೇ ಬೆಂಗಳೂರಿನಂತೆ ಕರಗುತ್ತದೆ. ನಾನು ಬದಲಾವಣೆಗಾಗಿ ಹುಟ್ಟಿದ್ದೆ ಎಂಬ ಅರಿವು ಬೆಳೆಯುತ್ತದೆ. ಇದೊಂದು ಆಧ್ಯಾತ್ಮಿಕ ತಿರುವು. ಬಹಳವರು ತಮ್ಮ ಜೀವನದಲ್ಲಿ ಆಗಾಗ್ಗೆ ಇಂತಹ ಕ್ಷಣವನ್ನು ಕಳೆದುಕೊಳ್ಳುತ್ತಾರೆ. ಆದರೆ ನೀವು ತುಲಾ ಈ ಕ್ಷಣವನ್ನು ತಪ್ಪಿಸಿಕೊಳ್ಳಬಾರದು. ನಿಮ್ಮ ಮನಸ್ಸು ಈಗ ಹೆಚ್ಚು ಸ್ಪಷ್ಟವಾಗುತ್ತಿದೆ, ಹೆಚ್ಚು ತೀಕ್ಷ್ಣವಾಗುತ್ತಿದೆ, ಹೆಚ್ಚು ಅಳತೆಯಿಲ್ಲದ ದೃಢತೆಯನ್ನು ಪಡೆಯುತ್ತಿದೆ ಎಂಬಂತೆ ನೀವು ಒಳಗಿನಿಂದ ಬದಲಾಯಿಸುತ್ತಿದ್ದೀರಿ. ಹೊರಗಿನ ವಿಶ್ಲೇಷಣೆಗಿಂತ ಒಳಗಿನ ಶಾಂತಿ ಪ್ರಾಮುಖ್ಯವಾಗುತ್ತದೆ. ನಿಮ್ಮ ಕೆಲಸದಲ್ಲಿ ಕಳೆದ ಅಪಸ್ವಾರಗಳು, ಸಹೋದ್ಯೋಗಿಗಳಿಂದ ಬಂದ ತಪ್ಪು ತೀರ್ಪುಗಳು, ಮೇಲಾಧಿಕಾರಿಗಳ ನೋಟದಿಂದ ಬಂದ ವಿಭ್ರಾಂತಿಗಳು ಎಲ್ಲವೂ ಇದೀಗ ಹೊಸ ರೀತಿಯಲ್ಲಿ ತೋರುತ್ತಿವೆ. ಅವರ ದೃಷ್ಟಿ ನಿಮ್ಮ ಬಗ್ಗೆ ಬದಲಾಯಿಸಲಿದೆ. ನೀವು ಮಾಡಿದ ಕೆಲಸಗಳು ಮೆಚ್ಚುಗೆ ಪಡೆಯುತ್ತವೆ. ಕೆಲವು ವಿಷಯಗಳಲ್ಲಿ ಅಪ್ರತೀಕ್ಷಿತವಾಗಿ ನಿಮಗೆ ಅವಕಾಶ ಸಿಗುತ್ತದೆ. ನಿಮ್ಮ ಜೀವನದ ವಿಚಿತ್ರ ವ್ಯಕ್ತಿಗಳಿಂದ ಬಹಳ ಸಹಕಾರವೂ ಬರಬಹುದು. ಈ ಬದಲಾವಣೆ ಕೇವಲ ವೃತ್ತಿಯಲ್ಲಿ ಅಲ್ಲ, ನಿಮ್ಮ ಮನಸ್ಸಿನ ಒಳಜಗತ್ತು ಈಗ ಹೊಸ ಶಕ್ತಿ ಹೊಂದುತ್ತಿದೆ. ಪ್ರಥಮ 7 ದಿನಗಳಲ್ಲಿ ನಿಮ್ಮೊಳಗಿನ ಆತ್ಮದ ಕಿಟಕಿ ತೆರೆದುಕೊಳ್ಳುತ್ತದೆ. ಯಾವುದೋ ಒಂದು ವ್ಯಕ್ತಿಯು ಅಥವಾ ಯಾವುದೋ ಒಂದು ಘಟನೆ ನಿಮ್ಮ ಹೃದಯದ ಮರುಜೀವನಕ್ಕೆ ಕಾರಣವಾಗುತ್ತದೆ. ಅತೀತದ ನುಸುಳು ನೋವುಗಳಂತಿದ್ದ ಕೆಲ ನೆನಪುಗಳು ಹೊಸ ಅರ್ಥ ಪಡೆಯುತ್ತವೆ. ಹಿಂದಿನ ಪ್ರೀತಿಯಲ್ಲಿದ್ದ ಗಾಯ, ಹಿಂದಿನ ಕುಟುಂಬದ ಅಳಿವು, ಹಣದ ಕೊರತೆ ಎಲ್ಲವೂ ಅಸಾಧಾರಣವಾಗಿ ಅರ್ಥಪೂರ್ಣವಾಗುತ್ತದೆ. ಇವೆಲ್ಲವೂ ನನ್ನ ಆತ್ಮದ ಬೆಳವಣಿಗೆಗಾಗಿ ಆಗಿತ್ತು ಎಂಬ ಅರಿವು ನಿಮಗೆ ಬರುವುದು. 2ನೇ ಹಂತದೊಳಗೆ ಶನಿಯ ದೃಷ್ಟಿಯಿಂದ ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆ. ಕಳೆದ ವರ್ಷದಿಂದ ಬಾಕಿಯಾಗಿ ಉಳಿದ ಸಾಲ, ಹಣ, ವ್ಯವಹಾರ ಅಸಮಾಧಾನಗಳು ನಿವಾರಣೆಯಾಗಬಹುದು. ನೀವು ಎಷ್ಟು ಕಷ್ಟಪಟ್ಟು ಗಳಿಸಿದ್ದರೂ ಅದು ಫಲ ಕೊಡದೆ ಇದ್ದರೆ ಈಗ ಅದುತಿ ಫಲಗಳ ಶಿವಧಾರೆ ಸುರಿಯಲಿರುವ ಸಮಯ ಇದಾಗಿದೆ. ನಿಮ್ಮ ಕರ್ತವ್ಯದಲ್ಲಿ ಶ್ರದ್ಧೆ ಕೊಡುವವರು ಈಗ ನಿಮ್ಮ ಪಾದದ ಮೇಲೆ ನಿಂತು ಗೌರವಿಸುತ್ತಾರೆ. ನಿಮ್ಮ ಶ್ರಮನ ಫಲ ಈಗ ನೆನಪಿಗೂ ಮೀರಿದ ರೀತಿಯಲ್ಲಿ ಬೆಳೆಯುತ್ತದೆ. 3ನೇ ಹಂತವು ಒಂದು ಆಧ್ಯಾತ್ಮಿಕ ತಿರುಗುಬಾಣದಂತೆ. ಒಳಗಿನ ಅಂತರಂಗ ತಿಳಿಯದೆ ಹೋದರೂ ಕೇತುವಿನ ಪ್ರಭಾವವು ನಿಮಗೆ ಸುಸ್ಪಷ್ಟ ಸಂವೇದನೆ ಕೊಡುತ್ತದೆ. ನಿಮಗೆ ಕೆಲ ದಿನಗಳಲ್ಲಿ ಯಾವುದೋ ಸ್ವಪ್ನದಲ್ಲಿ, ಯಾವುದೋ ಬೆಳಕಿನ ಸೂಚನೆಗಳಲ್ಲಿ ಅಸಾಧಾರಣ ಅನುಭವವಾಗಬಹುದು. ಅದು ಸಾಮಾನ್ಯ ಕನಸಲ್ಲ, ಅದು ನಿಮ್ಮ ಮುಂದಿನ ಪಥದ ಸೂಚನೆ. ಈ ಪಥದಲ್ಲಿ ನೀವು ತಪ್ಪಿದರೆ ನಿಮ್ಮ ಆತ್ಮ ಮತ್ತೆ ಮೌನಕ್ಕೆ ಹೋಗುತ್ತದೆ. ಆದರೆ ಕೇಳಿದರೆ ನಿಮಗೆ ಮುಂದಿನ ದಶಕದ ಸ್ಥಿರತೆ ಬರುವುದು. ಈ ಸಮಯದಲ್ಲಿ ಪ್ರೇಮ, ಜೀವನ ಮತ್ತು ಸಂಬಂಧಗಳ ಪಥವು ಬದಲಾಯಿಸುತ್ತಿದೆ. ಹಳೆಯ ಪಾತಕದ ಸಂಬಂಧಗಳು ಒಳಗಿನಿಂದ ಬಿಡಿಸುತ್ತಿವೆ. ಮೊದಲು ಇಂದಿನ ನಿಮ್ಮ ಹೃದಯವನ್ನು ಅಡಗಿಸಿದ್ದವರು ಈಗ ದೂರವಾಗಬಹುದು. ಅದರಲ್ಲಿ ನೋವು ಇರುತ್ತೆ, ಆದರೆ ಅದು ಕೇವಲ ಬಿಡುವಿಕೆಯಲ್ಲ, ಅದು ಹೊಸ ಆತ್ಮಜೀವನದ ಬಿಡುಗಡೆ. ಹೊಸ ವ್ಯಕ್ತಿಯು ನಿಮ್ಮ ಜೀವನದ ಅರ್ಥವನ್ನು ಬದಲಾಯಿಸಬಹುದು. ಅವರು ನಿಮಗೆ ಶಾಂತಿ ನೀಡುತ್ತಾರೆ, ಆದರೆ ಈ ಶಾಂತಿ ಕಾಣಿಸಿಕೊಳ್ಳುವುದು ನಿಧಾನವಾಗಿ, ಸ್ಪಷ್ಟವಾಗಿ. ಅವರೊಂದಿಗೆ ಮಾತನಾಡುವ ಕ್ಷಣ ನಿಮ್ಮೊಳಗೆ ಒಂದಿನಿಂದ ಹೊಸ ಬೆಳಕನ್ನು ಉಂಟುಮಾಡುತ್ತದೆ. ಅದು ಈ ಬದಲಾವಣೆಯ ಮೊದಲ ಗುರುತು. ತುಲಾ ಎಂದರೆ ಸಮತೋಲನ, ಆದರೆ ಈ ಸಮಯ ನಿಮಗೆ ತೋರುವ ಸಮತೋಲನ ಹಳೆಯ ರೀತಿಯಲ್ಲಿರದು. ನೀವು ಆತ್ಮದ ಜ್ಯೋತಿಯನ್ನು ಹಿಡಿದು ಹೋಗುತ್ತಿದ್ದೀರಿ. ನಿಮ್ಮ ದೇಹ, ಮನಸ್ಸು ಮತ್ತು ಆತ್ಮ ಹೊಸ ಶಕ್ತಿ ಪಡೆಯುತ್ತಿವೆ. ನಿಮಗೆ ಭಯ, ಅನುಮಾನ, ನಿಷ್ಪ್ರಯೋಜಕತೆ ಎಲ್ಲವೂ ಕಡಿಮೆಯಾಗುತ್ತಿವೆ. ಹೊಸ ಉತ್ಸಾಹ, ಹೊಸ ಧೈರ್ಯ, ಹೊಸ ದೃಷ್ಟಿ ಇವೆಲ್ಲವೂ ಬೆಳೆಯುತ್ತಿವೆ. ಕೆಲವಾರು ದಿನಗಳಲ್ಲಿ ನಿಮಗೆ ಆಗುವ ಘಟನೆ ಇದು ಹೇಗೆ ಸಂಭವಿಸಿತು ಎನ್ನುವ ರೀತಿಯದು. ಅದು ನಿಮ್ಮ ನಿಧಾನವಾದ ದೈವಿಕ ಪೂರಣೆಯ ಆರಂಭವಾಗಿದೆ. ಒಂದು ಕ್ಷಣ ಕಾಯ್ದಿರಿ.
ನೀವು ಈ ಬದಲಾವಣೆಯನ್ನು ಅರಿಯುವಾಗ ನಿಮ್ಮ ದೇಹವನ್ನು ಕಂಪಿಸುವ ಅನುಭವ ಆಗಬಹುದು. ಅದು ಆತ್ಮದ ತಿರುಗುಮೇಳದ ಸ್ಪಂದನ. ಇಂತಹ ಅನುಭವವನ್ನು ಶನಿ, ಕೇತು ಮತ್ತು ಗುರುಗಳ ಸಮಾನುವಲಯ ನಡೆಸುತ್ತಿದೆ. ಈ ತ್ರಿಕೋಣದ ಪ್ರಭಾವ ನಿಮ್ಮೊಳಗಿನ ನಿಜವಾದ ಸಾಮರ್ಥ್ಯವನ್ನು ಹೊರಕ್ಕೆ ತರುವುದು. ಇದು ಸಾಮಾನ್ಯ ಸಂಚಾರವಲ್ಲ, ಇದು ನಿಮ್ಮ ಜೀವನದ ಮಾರ್ಗದ ನವೀಕರಣ. ನಿಮ್ಮ ಕುಟುಂಬದ ವಿಷಯದಲ್ಲಿಯೂ ಹೊಸ ಅರಾಜಕತೆ ನಿವಾರಣೆಯಾಗುತ್ತದೆ. ಕೆಲವರಲ್ಲಿ ಹಳೆಯ ವಿವಾದಗಳು ಮೂಲದಲ್ಲಿ ದ್ರಾವಕವಾಗಿರಬಹುದು, ಆದರೆ ಈ ಸಮಯದಲ್ಲಿ ದೃಷ್ಟಿ ಬದಲಾವಣೆಯಾಗಿದೆ. ಕುಟುಂಬದವರಲ್ಲಿ ನಿಮಗೆ ಮೆಚ್ಚುಗೆಗಳು ಮತ್ತು ಕ್ಷಮೆ ಬರಬಹುದು. ಮಾವ, ಹೆತ್ತವರು, ಸಹೋದರರು ಅಥವಾ ಹೆಂಡತಿಯು ನಿಮಗೆ ಹೊಸ ರೀತಿಯಲ್ಲಿ ಮಾತನಾಡಬಹುದು. ಇದು ಭಾವನಾತ್ಮಕ ಸಮಾಧಾನವನ್ನು ಹೊಂದುವ ಸಮಯ. ಆದರೂ ಬದಲಾವಣೆಯ ಮೊದಲು ಒಂದು ಸೂಕ್ಷ್ಮ ತೊಂದರೆ ಇದ್ದೇ ಇರುತ್ತದೆ. ಯಾವುದೇ ಶುಭಕಾಲದ ಮೊದಲು ಚಿಕ್ಕ ಸಂಶಯಗಳು, ಕೆಲವು ವಿಚಿತ್ರ ಘಟನೆಗಳು ಉಂಟಾಗುತ್ತವೆ. ಅದಕ್ಕೆ ಅಂಜಬೇಡಿ. ಅದು ನಿಮ್ಮ ಆತ್ಮದ ತೀವ್ರ ಸಂಯೋಜನೆ. ಕೆಲ ದಿನಗಳ ತೊರೆ, ಒಂದು ಕ್ಷಣದ ನೆಮ್ಮದಿ ನಂತರ ನಿಮ್ಮ ಜೀವನವು ಹೊಸ ಧಾರೆಯತ್ತ ತಿರುಗುತ್ತದೆ. ಈ ವೇಳೆ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಬದಲು ನಂಬಿಕೆಯನ್ನು ಇಟ್ಟುಕೊಳ್ಳಿ. ನಂಬಿಕೆ ನಿಮ್ಮ ಶಕ್ತಿ. ನಂಬಿಕೆ ನಿಮ್ಮ ದಿಕ್ಕು. ಕರ್ಮದ ಪಹಿನಿಯು ಈಗ ತುಲಾ ರಾಶಿಯವರ ಆತ್ಮದ ಒಳಗಡೆ ತೆರಳುತ್ತಿದೆ. ನಿಮ್ಮ ಹಿಂದಿನ ಜನ್ಮದ ಕೆಲವು ಬಲೆಗಳನ್ನು ಈಗ ರೈತಾರ್ಧವಾಗಿ ಕರಗಿಸುತ್ತಿದೆ. ನಿಮಗೆ ಕಾಣದ ಬಾಧೆಗಳಿಂದ ಮುಕ್ತವಾಗುವ ಸಮಯ ನೆರೆದಿದೆ. ಅದು ಒಂದು ಬಾರಿ ತೋರಿದ್ದು ಮತ್ತೆ ಹಿಂದಿರುಗುವುದಿಲ್ಲ. ನಿಮ್ಮ ಉಸಿರಿನೊಳಗೆ ಒಂದು ವಿಶಾಲ ಶಾಂತಿ ಪ್ರವೇಶಿಸುತ್ತದೆ. ನೀವು ಹಿಂದಿನ ಜೀವನದ ಟ್ರಾಮಾಗಳನ್ನು ಮೌನದಿಂದ ಬಿಡಿಸುತ್ತಿದ್ದೀರಿ. ಅದು ದೇವನ ಪ್ರಭಾವ. ರಾಹುವಿನ ತಪ್ಪು ದಿಕ್ಕುಗಳು ಈಗ ಹೊರಗೆ ಹೋಗುತ್ತಿವೆ. ಕೇತು ನಿಮಗೆ ಬೆಳಕಿನ ದಾರಿ ತೋರುತ್ತಿದೆ. ನಿಮ್ಮ ಆರೋಗ್ಯದ ಬಗ್ಗೆ ಕೆಲವು ದಿನದ ಒಳಗೆ ಶಾಂತಿ ಬರುವುದು. ಹಿಂದೆ ಬಿದ್ದಿದ್ದ ಮನಸ್ಸಿನ ಒತ್ತಡ, ನಿದ್ದೆಯ ತೊಂದರೆ, ಆಹಾರದ ಅಸಮಾಧಾನ ಎಲ್ಲವೂ ಹಾಳಾಗಿದ್ದರೂ ನಿಮ್ಮ ದೇಹ ಈಗ ಹೊಸ ಶಕ್ತಿ ಪಡೆಯಲಿರುವುದು. ನಿಮ್ಮ ಮೈಮನಗಳು ಬೆಳಗುತ್ತಿವೆ. ಕೆಲವು ಮಂದಿ ಔಷಧಿಯ ಅಗತ್ಯವಿಲ್ಲದೆ ಪರಿಹಾರ ಪಡೆದುಕೊಳ್ಳುತ್ತಾರೆ. ಅದು ನಿಮ್ಮ ಆತ್ಮದ ಚಿಕಿತ್ಸೆ. ಅದು ದೈವಿಕ ಸ್ಪಂದನೆ. ನೀವು ನಿಮ್ಮನ್ನು ನಂಬಿ ನಡೆಯಬೇಕು. ಈ ಎಲ್ಲದೊಳಗೆ ಒಂದು ಅತ್ಯಮೂಲ್ಯ ವಿಚಾರ ಇದೆ. ಈ ಬದಲಾವಣೆ ಸಾಮಾನ್ಯ ವರ್ಷದಲ್ಲಾದ ಬದಲಾವಣೆ ಅಲ್ಲ. ಇದು ಒಂದು ತಲೆಮಾರಿನಲ್ಲೊಮ್ಮೆ ಮಾತ್ರ ಕಾಣುವ ಕ್ಷಣ. ಈ ಕ್ಷಣ ನಿಮ್ಮ ಹೃದಯದಲ್ಲಿ, ನಿಮ್ಮ ಆಧ್ಯಾತ್ಮಿಕ ಬುದ್ಧಿಯಲ್ಲಿ, ನಿಮ್ಮ ಕರ್ಮದ ಪಥದಲ್ಲಿ ಶಾಶ್ವತ ಗುರುತು ಬಿಡುವುದು. ನಿಜವಾಗಿ ಇದು ದೇವನಿಂದ ಬರುವ ಆತ್ಮದ ಲಕ್ಷ್ಯ. ಇದರ ಮೌಲ್ಯವನ್ನು ಅರಿಯಲು ನಿಮಗೆ ಸಮಯ ಬೇಕು. ಆದರೆ ಒಮ್ಮೆ ಅರಿತರೆ ನಿಮ್ಮ ಜೀವನ ಮತ್ತೆ ಹಳೆಯ ರೀತಿಯಲ್ಲಿರುವುದಿಲ್ಲ. ತುಲಾ ರಾಶಿಯವರೇ, ನೀವು ಈಗ ಒಂದು ಹೊಸ ಒಳಜೀವನದ ಗಡಿಯನ್ನು ದಾಟುತ್ತಿದ್ದೀರಿ. ಕಳೆದ ತಿಂಗಳವರೆಗೆ ನಿಮ್ಮ ಮನಸ್ಸು ಎಷ್ಟು ಶ್ರಮಪಟ್ಟಿತೋ ಅಷ್ಟು ನೆಮ್ಮದಿಯನ್ನು ಇತ್ತೀಚೆಗೆ ನೀವು ಕಾಣುತ್ತಿಲ್ಲ. ಆದರೆ ಇದೇ ಕ್ಷಣದಲ್ಲಿ ಅದು ಬದಲಾಯಿಸಲು ಸಿದ್ಧವಾಗಿರುವುದು. ಗುರುಗ್ರಹನ ನೂತನ ಚಲನವು ನಿಮ್ಮ ರಾಶಿಯ ಆಕಾಶದ ಕೇಂದ್ರವನ್ನೇ ವಿಸ್ತರಿಸುತ್ತಿದೆ. ಇದರ ಅರ್ಥವು ದೂರದಲ್ಲಿದ್ದ ಅವಕಾಶಗಳು ನಿಮಗೆ ಸನಿಹವಾಗುತ್ತಿವೆ. ನೀವು ಈಗ ತನಕ ಬಯಸಿದ್ದ ಕೆಲಸಗಳು, ಪ್ರಜ್ಞೆ, ಸಾಧನೆಗಳು ಒಂದು ರೀತಿಯಲ್ಲಿ ಅರಳಲಿವೆ. ಹಣದ ವಿಷಯದಲ್ಲಿ ಗುರುನ ಕೃಪಾ ನಿಮಗೆ ಸುರಿಯುತ್ತದೆ. ಹಳೆಯ ಕಷ್ಟದ ಕಾಲ ಈಗ ಹಿಂದುಗಡೆ ಸರಿಯುತ್ತಿದೆ. ಹಣದ ಹೂಡಿಕೆಗಳು ನಿಧಾನವಾಗಿ ಲಾಭ ನೀಡಲಿವೆ. ಕೈಗೆ ಹಣ ಬರುವ ಸೂಚನೆ ಒಂದು ವಾರದೊಳಗೆ ಕಾಣಬಹುದು. ಬಹಳ ಸಮಯದಿಂದ ಬಾಕಿಯಾಗಿದ್ದ ಪಾವತಿಗಳು ಕೂಡ ಅಚ್ಚರಿಯ ರೀತಿಯಲ್ಲಿ ಸಾಧ್ಯವಾಗುತ್ತವೆ. ಎಲ್ಲಿ ನಿರೀಕ್ಷೆ ಇರೋ ಸ್ಥಳದಿಂದ ಅಲ್ಲ, ಅಚ್ಚರಿಯ ಸ್ಥಳದಿಂದ ನಿಮಗೆ ಸಹಾಯ ಅಪರಿಚಿತ ವ್ಯಕ್ತಿಯ ಮೂಲಕ ಬರುತ್ತದೆ. ಕೆಲವೊಮ್ಮೆ ದೈವದ ಕೈ ಏಳಿಸುತ್ತಿದೆ ಎಂಬಂತೆ ನಿಮಗೆ ಅನಿಸುತ್ತದೆ. ಈ ಬದಲಾವಣೆ ಕೇವಲ ಹಣಕಾಸಿನ ಮಟ್ಟದಲ್ಲಿ ಅಲ್ಲ, ಆತ್ಮದ ಮೌಲ್ಯಗಳ ಮಟ್ಟದಲ್ಲಿದೆಯೋ ಹೌದು. ನೀವು ಈಗ ಅರಿಯುತ್ತಿರುವುದು ಒಂದು ಸತ್ಯ: ನನ್ನ ಜೀವಿತದ ಅರ್ಥ ಹೋರಾಟದಲ್ಲಲ್ಲ, ಅರಿವಿನ ಬೆಳಕಿನಲ್ಲಿ ಇದೆ. ಈ ಅರಿವು ನಿಧಾನವಾಗಿ ನಿಮ್ಮ ನಡೆನುಡಿಯ ದಿಕ್ಕನ್ನು ಬದಲಾಯಿಸುವುದು. ಜನರಿಗೆ ನೀವೆನ್ನುವರು ಮುಂಚೆ ಚಿಂತಕ ಅಥವಾ ಕಾರ್ಯಪಟು ಎಂದು ಕಂಡಿರಬಹುದು, ಆದರೆ ಈಗ ನಿಮ್ಮೊಳಗೆ ದಾರ್ಶನಿಕನು ಹುಟ್ಟುತ್ತಿದ್ದಾನೆ. ಶನಿ ಗ್ರಹವು ನಿಮ್ಮ ಪರೀಕ್ಷೆಗಳನ್ನು ನಿಧಾನವಾಗಿ ಇಲ್ಲಿಗೆ ವಸತಿಸುತ್ತಿದೆ. ಮುಂದಿನ 12 ದಿನಗಳಲ್ಲಿ ನಿಮ್ಮ ಜೀವನದ ಅತ್ಯಂತ ಕಠಿಣ ಮನೋಭಾವ ಅಂತ್ಯಗೊಳ್ಳಲಿದೆ. ಇದುವರೆಗೆ ನೀವು ನಂಬಿಕೆಯ ಮೇಲೆ ನಡೆದಿದ್ದರೆ ಈಗ ವಿಶ್ವಾಸದ ಬೆಳಕು ನಿಮ್ಮೊಳಗೆ ಬೀಳಲಿದೆ. ಒಂದು ಸಂದರ್ಭವೆಲ್ಲ ಹೋಗಿಬಿಟ್ಟಂತಿದ್ದ ಪ್ರಯತ್ನ ಈಗ ಫಲ ಬೀಳುವುದು. ಹಿಂದೆ ಬಿಟ್ಟ ಬಿತ್ತನೆಗೆ ಈಗ ಮೊಳೆಗಾಲ ಬಂದಿದೆ. ಕೆಲವರಲ್ಲಿ ಕುಟುಂಬದ ಬಿಕ್ಕಟ್ಟುಗಳು ನಿಧಾನವಾಗಿ ಶಾಂತಿಯಾಗುತ್ತಿವೆ. ಅಮ್ಮಪ್ಪರ ಸಹಾಯ ಅಥವಾ ಸಹೋದರ ಸಹೋದರಿಯ ಒಪ್ಪಿಗೆ ಅನಿರೀಕ್ಷಿತವಾಗಿ ದೊರಕಬಹುದು. ಇದು ಬಾಹ್ಯ ಶಾಂತಿಯ ಪ್ರಾರಂಭವಾಗಿದೆ. ಮನೆಯೊಳಗಿನ ಮೌನದ ಆಶೀರ್ವಾದ ಅನುಭವವಾಗುತ್ತದೆ. ದೇವರ ನಾಮದ ಉಚ್ಚಾರಣೆ ಸ್ವತಃ ಮನದಿಂದ ಹುಟ್ಟುತ್ತದೆ. ಭಕ್ತಿಯ ಬಲದಿಂದ ಈ ಬದಲಾವಣೆಯು ಪ್ರತಿ ಕೋನದಲ್ಲಿಯೂ ಪ್ರಕಟವಾಗುತ್ತದೆ. ನಿಮ್ಮ ಮನಸ್ಸಿನ ಗಾಢ ದ್ವೇಷಗಳು ಕರಗುತ್ತವೆ. ನೀವೇ ಯಾರನ್ನಾದರೂ ಕ್ಷಮಿಸಿದ್ದೀರಾ? ಇಲ್ಲದಿದ್ದರೆ ಇತ್ತೀಚೆಗೆ ಮನಸ್ಸು ಕ್ಷಮೆಗೆ ಒಲಿಯುತ್ತಿದೆಯೇ? ಅದು ಕೇತುವಿನ ಪರಿವರ್ತನೆ. ರಾಹು ಈಗ ನಿಮ್ಮ ಚಿಂತನೆಗಳ 3ನೇ ಭಾಗವನ್ನು ಬದಲಾಯಿಸುತ್ತಿದ್ದಾನೆ. ಹೋರಾಟದ ಮನೋಭಾವವು ಕ್ರಿಯಾತ್ಮಕ ಶ್ರದ್ಧೆಯಾಗಿ ರೂಪುಗೊಳ್ಳುತ್ತಿದೆ. ನಿಮ್ಮ ಮಾತು ವೇದಿಕೆಯಂತಾಗಲಿದೆ.
ಕೆಲವರು ಮಾತನಾಡಿದರೆ ಕೇಳುವವರ ಮನದಲ್ಲಿ ಶಕ್ತಿ ಹುಟ್ಟುತ್ತದೆ. ನಿಮ್ಮ ಮಾತುಗಳಲ್ಲಿ ಆಳಭಾವ ತುಂಬಿದೆ. ಯಾವುದಾದರೂ ಕೆಲಸ, ವ್ಯವಹಾರ, ಉದ್ಯಮ ಅಥವಾ ಸಾಮಾಜಿಕ ಚಳವಳಿಯಲ್ಲಿ ಮುಂದಿನ 7 ದಿನಗಳು ವಿಭಿನ್ನ ಯಶಸ್ಸು ತರುತ್ತವೆ. ಆದರೆ ಈ ಬೆಳವಣಿಗೆಗೆ ಮುಂಚೆಯೇ ಒಂದು ಪರೀಕ್ಷೆ ಇದೆ. ಶನಿ ಕೊನೆಯ ಸಲ ಪ್ರಶ್ನೆಯನ್ನು ಹಾಕುವನು. ನೀನು ನಿನ್ನ ನಂಬಿಕೆಗೆ ಪ್ರಾಮಾಣಿಕನಾಗಿದ್ದೀಯೆ? ಈ ಪ್ರಶ್ನೆಗೆ ಉತ್ತರ ನಿಮ್ಮ ನಡವಳಿಕೆಯಲ್ಲಿ ಇರಬೇಕು, ಮಾತಿನಲ್ಲಿ ಅಲ್ಲ. ಯಾರಾದರೂ ನಿಮ್ಮ ವಿಷಯದಲ್ಲಿ ಕ್ಷುಲ್ಲಕ ಆರೋಪ ಮಾಡಿದರೆ ಕೋಪಪಡಬೇಡಿ. ಅದು ಶನಿಯ ಪರೀಕ್ಷೆ. ನೀನು ನಿಶ್ಚಲವಾಗಿದ್ದರೆ ಅದು ಜಯ. ಕೋಪದಿಂದ ಪ್ರತಿಕಾರ ಮಾಡಿದರೆ ಅದು ವಿಫಲತೆ. ನಿಮ್ಮ ತಾಳ್ಮೆ ಈ ಬದಲಾವಣೆಯ ಕೀಲಿಕೈ. ಅತ್ಯಂತ ದೈವಿಕ ಎಳವೆಯಲ್ಲಿ ಗುರುನ ಪ್ರಭಾವ ನಿಮ್ಮ ಮನಸ್ಸಿನ ಆಳದಲ್ಲಿ ಹೊಸ ಬಾಗಿಲು ತೆರೆಯುತ್ತಾನೆ. ಅದು ನಿಮ್ಮ ಧ್ಯಾನದ ಬಾಗಿಲು. ಈ ಸಮಯದಲ್ಲಿ ಯಾರಾದರೂ ನಿಮ್ಮ ಸುತ್ತಮುತ್ತ ಧ್ಯಾನದ ವಿಷಯದಲ್ಲಿ ಮಾತನಾಡಬಹುದು, ಮೌನದ ಸಮಯ ಕೊಡಬಹುದು, ಅಥವಾ ಯಾವುದಾದರೂ ಜಾಗಕ್ಕೆ ಭೇಟಿ ನೀಡಬಹುದು. ಅಲ್ಲಿಯೇ ನೀವು ನಿಮ್ಮ ಆತ್ಮದ ಸ್ಪಂದನವನ್ನು ತೀವ್ರವಾಗಿ ಅನುಭವಿಸುತ್ತೀರಿ. ಕಣ್ಣೀರು ಬರಬಹುದು, ಆದರೆ ಅದು ದುಃಖದ ಕಣ್ಣೀರು ಅಲ್ಲ, ಅದು ಮುಕ್ತಿಯ ಕಣ್ಣೀರು. ಬದುಕಿನ ಭಾರ ನಿಧಾನವಾಗಿ ಇಳಿಯುವ ಕ್ಷಣ. ಮುಂದಿನ ಹಂತದಲ್ಲಿ ಪ್ರೇಮ ಜೀವನಕ್ಕೆ ಹೊಸ ಬೆಳಕು ತಲೆದೋರುವುದು. ಹಳೆಯ ವಿಚ್ಛೇದನಗಳ ಬಲೆಯಿಂದ ಮುಕ್ತರಾಗಿ ನೀವು ಹೊಸ ವ್ಯಕ್ತಿಗೆ ಅವಕಾಶ ನೀಡಬಹುದು. ಅವರು ನಿಮಗೆ ನೀವು ಮರೆಯುತ್ತಿದ್ದ ಜೀವನದ ಮೃದುಭಾವ ಅವನ್ನು ನೆನಪಿಸಿಕೊಳ್ಳುತ್ತಾರೆ. ನಿಮ್ಮ ಪ್ರೀತಿ ಈಗ ಹೆಚ್ಚು ಬೌದ್ಧಿಕವಾಗಿಯೂ ಹೆಚ್ಚು ಶಾಂತವಾಗಿಯೂ ಇರುತ್ತದೆ. ಕೆಲವರು ಹಳೆಯ ಪ್ರೀತಿಯವರೇ ಮತ್ತೆ ಸಂಪರ್ಕಿಸಬಹುದು, ಆದರೆ ಈಗ ಅವರು ಬದಲಾಗಿರುವರು. ನೀವು ನಿಜವಾದ ಸಮತೋಲನದ ಕಾನೂನಿನಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕು. ಭೂತಕ್ಕೆ ಒಲಿಯಬೇಕು, ಭವಿಷ್ಯಕ್ಕೆ ತೆರೆಗೂಬೇಕು. ಸಹಜವಾಗಿ ನಿಮ್ಮ ಮನಸ್ಸು ಬದಲಾವಣೆಯ ದಿಕ್ಕಿನತ್ತ ಹೋಗುತ್ತದೆ. ಆರ್ಥಿಕವಾಗಿ ಈ ಮಧ್ಯಾವಧಿ ಸುಸ್ವಾಗತ ಕಾಲ. ಹೊಸ ಪ್ರಾಜೆಕ್ಟು, ಹೊಸ ವ್ಯವಹಾರ, ಹೊಸ ಪಾಲುದಾರಿಕೆ, ಇವುಗಳಲ್ಲಿ ಮೊದಲ ಯಶಸ್ಸಿನ ಕಿಂಚಿತ್ತೂ ಕಾಣಬಹುದು. ಸಂಪೂರ್ಣ ಫಲ ಹೇಗಾದರೂ ಬರಲಿ, ಆದರೆ ಈ ಆರಂಭವೇ ಮುಂದಿನ ತಿಂಗಳ ಬೃಹತ್ ಬದಲಾವಣೆಯ ನೆಲೆ. ಯಾರಾದರೂ ನಿಮ್ಮ ಮೇಲೆ ನಂಬಿಕೆ ತೋರಬಹುದು, ಅವರಿಗೆ ಧನ್ಯವಾದ ಹೇಳಿ. ಅವರಿಂದ ಶುಭದ ಚಕ್ರ ಆರಂಭವಾಗುತ್ತದೆ. ಕೆಲವರಿಗಾಗಿ ವಿದೇಶದ ಬಾಗಿಲು ತೆರೆಯಬಹುದು, ಅದು ಶುಭಲಕ್ಷಣ. ಯಾವುದೇ ಪ್ರಯಾಣ ಇದಾದರೆ ಅದನ್ನು ಆತ್ಮವಿಶ್ವಾಸದಿಂದ ಸ್ವೀಕರಿಸಿ. ಆರೋಗ್ಯದ ವಿಷಯದಲ್ಲಿ ಚಿಕ್ಕ ಮಟ್ಟದ ಸುಧಾರಣೆ ಕಾಣಬಹುದು. ನಿಮ್ಮ ಶರೀರದೊಳಗೆ ತೊಳಲಾಡ ಉತ್ತಿದ್ದ ಒತ್ತಡ ನಿಧಾನವಾಗಿ ಓಡಿ ಹೋಗುತ್ತದೆ. ನಿಮ್ಮ ಉಸಿರು ಆಳಕ್ಕೆ ಹೋಗುತ್ತದೆ. ನಡೆಯುವಾಗ ಭಾರವೇ ಇಲ್ಲದಂತೆ ಅನುಭವವಾಗುತ್ತದೆ. ನಿಮ್ಮ ದೇಹದಲ್ಲಿ ಒಂದು ಸುಚೇತನ ಶಕ್ತಿ ಹರಿಯುತ್ತದೆ. ಬಹುನಾಳದ ಬಳಿಕ ನಗುವು ನಿಮ್ಮ ಮುಖದಲ್ಲಿ ಮತ್ತೆ ಕಾಣುತ್ತದೆ. ಇದು ಕೇವಲ ಹಣ್ಣಲ್ಲ, ಇದು ಆತ್ಮದ ಚಿಲುಮೆ. 3ನೇ ಹಂತದ ಅಂತ್ಯಕ್ಕೆ ರಾಹುಕೇತುಗಳ ಪರಸ್ಪರ ಸಂಚಾರದಿಂದ ಅಚ್ಚರಿಯ ವಿಷಯ ಉಂಟಾಗುತ್ತದೆ. ಅಥವಾ ವಿಚಿತ್ರವಾದ ಭೇಟಿಯೊಂದು ಅಥವಾ ನಾವಾಗದ ಘಟನೆ ಒಂದು ನಿಮ್ಮ ಜೀವನದ ಮಾತಿನ ನಾಗರಿಕತೆಗೆ ಹೊಸ ಅರ್ಥ ನೀಡುತ್ತದೆ. ಈ ಘಟನೆ ಎಂದಾದರೂ ಕನಸಿನಲ್ಲಿ ಇತ್ತು ಎನ್ನುವ ಭಾವವನ್ನು ತರಬಹುದು. ಹೌದು, ಕೇತು ಇದೇ ರೀತಿಯಲ್ಲಿ ಸೂಚನೆ ಕೊಡುತ್ತಾನೆ. ಆತ್ಮದ ಹಿಂದಿನ ಕನಸುಗಳನ್ನು ನಿಜವಾಗಿಸುತ್ತಾನೆ. ಈ ಬಾರಿ ನಿಜವಾದ ಬದಲಾವಣೆಯ ಅತ್ಯಂತ ಗುರುತು. ನಿಮ್ಮ ಭಯಗಳು ಕರಗುತ್ತಿವೆ. ತುಲಾ ರಾಶಿಯವರಲ್ಲಿ ಬಹಳ ಕಾಲದಿಂದ ಒಳಗಿನ ಆತಂಕ, ನಾನು ಏನಾದರೂ ತಪ್ಪಾಗಿ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೇನೆ ಎಂಬ ಪ್ರಶ್ನೆ ಇರಬಹುದು. ಈಗ ಅದು ಇಲ್ಲವಾಗುತ್ತದೆ. ನೀವು ನಿಮಗೆ ನಂಬಿಕೆ ಇಟ್ಟು ಮುಂದೆ ನಡೆಯುತ್ತೀರಿ. ಈ ನಂಬಿಕೆ ನಿಮಗೆ ಪಥಪ್ರದರ್ಶಕವಾಗುತ್ತದೆ. ನಿಮ್ಮ ಕರ್ಮದ ಸೆಂಟರ್ ಈಗ ನಿಶ್ಚಿತವಾಗಿದೆ. ಗುರು ಈ ವಿಶ್ವಾಸವನ್ನು ಬಲಪಡಿಸಲು ನಿಮ್ಮ ಪರವಾಗಿ ನಕ್ಷತ್ರಗಳನ್ನು ಸರಿಸುತ್ತಿದ್ದಾನೆ. ದೈವದ ಆಯ್ಕೆ ಎಂದರೆ ಅದು ಸೂಕ್ಷ್ಮ, ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿದರೆ ಅದು ನೇರವಾಗಿ ತಲುಪುತ್ತದೆ. ನೀವು ನಾನು ತುಂಬಾ ಬದಲಾವಣೆಯನ್ನು ಬಯಸುತ್ತೇನೆ ಎಂದು ಮನಸ್ಸಿನಲ್ಲಿ ಹೇಳಿದ ಕ್ಷಣದಲ್ಲಿ ಬ್ರಹ್ಮಾಂಡ ನಿಮಗೆ ಹೌದು, ಈಗ ಸಮಯ ಬಂದಿದೆ ಎಂದು ಉತ್ತರಿಸುತ್ತದೆ. ಈ ರೀತಿಯ ಅನುಭವ ಈ ದಿನಗಳಲ್ಲಿ ಬಹಳ ಗಾಢವಾಗಿ ಬರುತ್ತದೆ. ಕೆಲವರು ರಾತ್ರಿ ಸಮಯದಲ್ಲಿ ಮಮತೆಯ ಪ್ರಕಾಶ ಕಿರಣ ಕಾಣಬಹುದು. ಕೆಲವರು ಸಂಗೀತದ ನಡುವಲ್ಲಿ ಆಳವಾದ ಮನಃಶಾಂತಿ ಅನುಭವಿಸಬಹುದು. ಈ ಎಲ್ಲವೂ ಆ ಬದಲಾವಣೆಯ ಮೊದಲ ಸಂಚಿಕೆಯಾಗಿದೆ. ಬದುಕಿನ ಸರಿಯಾದ ಸುರುಳಿ ಈಗ ತಿರುಗುತ್ತದೆ. ಕೆಲಸದ ಪ್ರಮಾಣ ಹೆಚ್ಚಾಗಬಹುದು, ಆದರೆ ಕಷ್ಟ ಆಗುವುದಿಲ್ಲ. ಪ್ರತಿ ಕಾರ್ಯದಲ್ಲಿ ಆನಂದದ ಪ್ರವಾಹ ಇರುತ್ತದೆ. ಸಂಬಂಧಗಳಲ್ಲಿ ನೈಜತೆ ಬರುತ್ತದೆ. ಅನಗತ್ಯ ವ್ಯಕ್ತಿಗಳು ದೂರವಾಗುತ್ತಾರೆ, ಆದರೆ ಅದರಲ್ಲಿ ನೋವುಕ್ಕಿಂತ ನೆಮ್ಮದಿ ಹೆಚ್ಚು. ನೀವು ದೇವರಿಗೆ ಹತ್ತಿರವಾಗುತ್ತೀರಿ. ನಿಮ್ಮ ಆತ್ಮ ಸ್ಪಷ್ಟವಾಗಿ ಬೆಳಕು ಕಂಡುಕೊಳ್ಳುತ್ತದೆ. ನೀವು ಈಗ ಯಾರಾದರೂ ಹೊಸ ವ್ಯಕ್ತಿಯನ್ನು ಭೇಟಿಯಾದರೆ ಆ ಸಂಬಂಧ ನಿಮ್ಮ ಈ ಹೊಸ ದಶೆಗೆ ಮುಖ್ಯವಾಗಬಹುದು. ಅದು ಶಿಕ್ಷಕನಾಗಿರಬಹುದು, ಸ್ನೇಹಿತನಾಗಿರಬಹುದು, ಪ್ರೇಮಿಯಾಗಿರಬಹುದು, ಯಾರಾದರೂ ನಿಮ್ಮ ಬೆಳವಣಿಗೆಗೆ ದಾರಿ ತೋರಿಸುವವರು. ಈ ಬದಲಾವಣೆಯ ಪರಾಕಾಷ್ಠೆ ಬರೋದು ಮುಂದಿನ 2 ವಾರಗಳ ಅಂತ್ಯದಲ್ಲಿ. ಆಗ ನೀವು ಬಿಗುವಿನಿಂದ ಸಂಪೂರ್ಣ ಮುಕ್ತರಾಗುತ್ತೀರಿ. ನಿದ್ರೆಯು ತಂಪಾಗಿ ಬರುತ್ತದೆ. ಹೃದಯದೊಳಗಿನ ಅತಿಭಯ ಅಳಿದು ಹೋಗುತ್ತದೆ. ಒಂದು ಹೊಸ ಆಶಾಕಿರಣ ನಿಮ್ಮೊಳಗೆ ಹೊಳೆಯುತ್ತದೆ. ಅದೇ ಕ್ಷಣದಲ್ಲಿ ನೀವು ಹಿಂದಿನ ದಿನಗಳ ತೊಂದರೆಗಳಿಗೆ ಪ್ರಣಾಮ ಮಾಡುತ್ತೀರಿ. ನೀವು ನನ್ನ ಗುರುಗಳು, ನನ್ನ ಶಿಕ್ಷಕರು ಎಂದು ನಿಮ್ಮ ಮನಸ್ಸಿನ ಆಳದಿಂದ ಕೃತಜ್ಞತೆ ಉಕ್ಕುತ್ತದೆ. ಇದು ಆತ್ಮದ ಪುನರ್ಜನ್ಮದ ಕ್ಷಣ.
ತುಲಾ ರಾಶಿಯವರೇ, ನಿಮ್ಮ ಆತ್ಮದ ಪಯಣ ಈ ಬದಲಾವಣೆಯ ಬಳಿಕ ಹೊಸ ಅಧ್ಯಾಯಕ್ಕೆ ಮುಂದಾಗಲಿದೆ. ಮುಂದಿನ ಕಾಲದಲ್ಲೂ ಈ ಬೆಳಕು ತನ್ನ ಪಥವನ್ನು ಮುಂದುವರಿಸುತ್ತದೆ. ಹೊಸ ಅವಕಾಶಗಳು ಬೆಳೆಸುತ್ತವೆ. ಹೊಸ ಜನರು ನಿಮ್ಮ ಜೀವನಕ್ಕೆ ಬರುವರು. ನಿಮ್ಮೊಳಗಿನ ಶಾಂತಿ ವಿಶ್ವದ ಉಸಿರಾಗಿ ಬೆಳೆಯುತ್ತದೆ. ಹಿಂದಿನ ನೋವಿನ ನೆನಪುಗಳು ಕೇವಲ ಕತೆಗಳಾಗಿ ಉಳಿಯುತ್ತವೆ. ಪರಿವರ್ತನೆ ಸಂಪೂರ್ಣಗೊಂಡ ನಂತರ ನೀವು ಹೊಸದಾಗಿ ಹುಟ್ಟಿದಂತೆ ಭಾಸವಾಗುತ್ತೆ. ಬ್ರಹ್ಮಾಂಡ ನಿಮ್ಮ ನಾದವನ್ನು ಕೇಳಿದಂತಾಗುತ್ತದೆ. ಈ ಅನುಭವವನ್ನು ಒಮ್ಮೆ ತಲುಪಿದ ಮೇಲೆ ಹಿಂದಿರುಗುವ ಅಗತ್ಯವೇ ಇಲ್ಲ. ನೀವು ದೇವರ ಕೃಪೆಯಲ್ಲಿ ನಿಂತಿದ್ದೀರಿ. ಯಾವುದೇ ತೊಂದರೆ ಬಂದರೂ ಅದು ನಿಮಗೆ ತಾತ್ಕಾಲಿಕ. ನೀವೇ ಈಗ ಸ್ಪಷ್ಟ ಬೆಳಕಿನಲ್ಲಿ ನಿಂತಿದ್ದೀರಿ. ಆ ಬೆಳಕು ನಿಮ್ಮತ್ತ ದಿಕ್ಕು ತೋರಿಸುತ್ತಿದೆ ಮತ್ತು ಈ ಬೆಳಕು ಎಂದಿಗೂ ನಾಶವಾಗದು. ನಿಮ್ಮ ಮುಂದಿನ ಗಳಿಗೆಯು ಶಾಂತಿಯುಳ್ಳ ಪರಿವರ್ತನೆಯ ಗಳಿಗೆ. ಜೀವನದ ಅಡ್ಗಳಿಂದ ಎದ್ದು ನಿಂತು ಹೊರಬರಲು, ನೆಮ್ಮದಿಯ ಬೆಳಕಿನಲ್ಲಿ ನಡೆಯಲು, ನಿಮ್ಮ ಆತ್ಮದ ನಾದವನ್ನು ಕೇಳಲು ಇದು ಸೂಕ್ತ ಸಮಯ. ನೀವು ಈಗ ಮುಂದುವರಿಯಿರಿ. ಬ್ರಹ್ಮಾಂಡ ನಿಮ್ಮೊಂದಿಗೆ ಇದೆ. ತುಲಾ ರಾಶಿಯವರೇ, ಈಗ ನಿಮ್ಮ ಆತ್ಮದ ಬಾಗಿಲು ಸಂಪೂರ್ಣವಾಗಿ ತೆರೆಯುತ್ತಿದೆ. ಕಳೆದ ಕೆಲ ದಿನಗಳಲ್ಲಿ ನಿಮ್ಮೊಳಗಿನ ಅನುಭವಗಳು ಗಾಢವಾಗುತ್ತವೆ ಎಂಬ ಭಾವ ನಿಮಗೆ ಆಗಬಹುದು. ಕೆಲವರು ಕಣ್ಣೀರು ಸುರಿಯುತ್ತಾರೆ, ಕೆಲವರು ಮೌನದಲ್ಲಿ ಕುಳಿತು ನಿಶ್ಚಲತೆಯನ್ನು ಅರಿಯುತ್ತಾರೆ. ಇದು ಸಾಮಾನ್ಯ ಭಾವವಲ್ಲ, ಇದು ಆತ್ಮದ ಜೀವಸಂಚಲನವಿನ ಕ್ಷಣ. ಶನಿ, ಗುರು, ಕೇತುಗಳ ಮೂರ್ತಿ ಪ್ರಭಾವ ಈಗ ನಿಮಗೆ ಆಧ್ಯಾತ್ಮಿಕ ಶಾಂತಿಯ ಪೂರ್ಣ ಕಾಮನೆಯನ್ನು ನೀಡುತ್ತಿದೆ. ನೀವು ಈ ಕ್ಷಣದೊಳಗೆ ಇದ್ದರೆ ಕೆಲವು ವಿಶಿಷ್ಟ ಘಟನೆಗಳು ಉಂಟಾಗಬಹುದು. ಒಂದೇ ದಿನದಲ್ಲಿ ಅಪ್ರತೀಕ್ಷಿತ ಬಾತು, ದೂರದ ದೃಶ್ಯ ಅಥವಾ ಯಾರಾದರೂ ಕಳುಹಿಸಿದ ಅನಿರೀಕ್ಷಿತ ಸಂದೇಶ. ಅದು ದೇವನಿಂದ ಬಂದ ಸೂಚನೆ. ಕೆಲವು ಮಂದಿಗೆ ಈ ಸಮಯದಲ್ಲಿ ಆತ್ಮನಾದದ ಅನುಭವ ಆಗುತ್ತದೆ. ನಿದ್ದೆಯ ಮಧ್ಯೆ ಕಿವಿಯಲ್ಲಿ ಕಿಣುಕಿಣು ಧ್ವನಿ, ವಾತಾವರಣದಲ್ಲಿ ವಿನೀತ ಬೆಳಕಿನ ಕಂಪನ. ಇದು ಕೇತು ನೀಡುವ ಸಂವೇದನೆ. ಭಯಪಡಬೇಡಿ, ಇದು ನಿಮ್ಮ ಶಕ್ತಿಯ ಮೂಲ, ಅಮೃತಧಾರೆಯ ಆರಂಭ. ಅಂತಃಕರಣ ಈ ಸಮಯದಲ್ಲಿ ತುಂಬಾ ಸ್ಪಷ್ಟವಾಗಿರುತ್ತದೆ. ಯಾವ ಪ್ರಯೋಗ ಮಾಡಿದರೂ ಫಲ ಲಭ್ಯವಾಗುತ್ತದೆ. ಧ್ಯಾನ, ಜಪ, ಪ್ರಾರ್ಥನೆ ಯಾವುದನ್ನಾದರೂ ಮನಸ್ಸಿನಿಂದ ಮಾಡಿದರೆ ಸಮೃದ್ಧ ಫಲ ಸಿಗುತ್ತದೆ. ಈ ಪರಿವರ್ತನೆಯ ನಂತರ ಜೀವನದಲ್ಲಿ 3 ಪ್ರಮುಖ ಸೂಕ್ಷ್ಮ ಬದಲಾವಣೆಗಳು ಕಾಣಿಸುತ್ತವೆ. ಮೊದಲನೆಯದು, ನೀವು ಕಳೆದ 2 ವರ್ಷಗಳಿಂದ ಹೋರಾಡುತ್ತಿದ್ದ ಆರ್ಥಿಕ ಒತ್ತಡ ಕೊನೆಗೊಂಡು ನಿಜವಾದ ಸ್ಥಿರತೆ ಕಂಡುಕೊಳ್ಳುವುದು. ಲಾಭ ನಿಜಗತಿಯಲ್ಲಿ ಕಾಣುತ್ತದೆ. ಹಣದ ನದಿಯು ತಿರುಗುತ್ತದೆ. ನೀವು ಹೆಚ್ಚು ಶ್ರಮವಿಲ್ಲದೆ ಕೆಲಸಗಳು ನಡೆಯುತ್ತವೆ ಎಂಬ ಅನುಭವವಾಗುತ್ತದೆ. ಇದೊಂದು ದೈವ ಪ್ರಸಾದ. ಎರಡನೆಯ ಬದಲಾವಣೆ, ಸಂಬಂಧಗಳಲ್ಲಿ ಶುದ್ಧತೆ ಬೆಳೆಯುವುದು. ಮುಂಚೆ ಅಳಲಿನಿಂದ ಕಂಗೆಟ್ಟ ಹೃದಯ ಈಗ ಹೊಸ ಮೃದುತೆ ಕಾಣುತ್ತದೆ. ನೀವು ಯಾರನ್ನಾದರೂ ನೋಯಿಸಿದ್ದರೆ ಈಗ ಕ್ಷಮೆ ಕೇಳುವ ಭಾವ ಹುಟ್ಟುತ್ತದೆ. ಹಾಗೆಯೇ ಯಾರಾದರೂ ನಿಮ್ಮನ್ನು ನೋಯಿಸಿದ್ದರೆ ಅವರ ಬಗ್ಗೆ ಕೋಪ ಕರಗುತ್ತದೆ. ಅಚ್ಚರಿಯ ವಿಚಾರವೆಂದರೆ ಈ ಕ್ಷಮೆ ಒಂದು ನಿಜವಾದ ಮನಶುದ್ಧಿಯ ದಾರಿ. ಯಾರಾದರೂ ಮಾತಿನಿಂದ ನಿಮಗೆ ನೋವಾಗಿದ್ದರೂ ನೀವು ನಗು ಕಾಣುತ್ತೀರಿ. ಇದು ಕರ್ಮದ ರಾಜದೃಷ್ಟಿ ಬದಲಾವಣೆ. ಕರ್ಮದ ಚಕ್ರ ಹೊಸದಾಗಿ ಚಲಿಸಲಾಗುತ್ತಿದೆ. ಮೂರನೆಯದಾಗಿ, ಆತ್ಮದ ಬೆಳಕು. ತುಲಾ ರಾಶಿಯವರು ಸಮತೋಲನದ ಸಂಕೇತ. ನಿಮಗೆ ಆಗುವ ಅತೀವ ಪಾಠ ಎಂಬುದೇ ಸಮತೋಲನ ಉಳಿಸಬೇಕು ಎಂಬ ಅರಿವು. ಇತ್ತೀಚೆಗೆ ನೀವು ಯಾವುದಾದರೂ ಅತಿಯಾಗಿ ಯೋಚಿಸುತ್ತಿದ್ದರೆ ಈಗ ಚಿತ್ತ ಸ್ಥಿರವಾಗುತ್ತದೆ. ನೀವು ಈ ಸಮಯದಲ್ಲಿ ಶಾಂತಿಯ ಖಾದ್ಯವನ್ನು ಸೇವಿಸುತ್ತಿದ್ದಂತೆ ಅನುಭವವಾಗುತ್ತದೆ. ಮನಸ್ಸಿಗೆ ಆಹಾರ ದೊರಕುತ್ತದೆ. ನಿಮ್ಮ ಗಾಳಿಯು ಶಾಂತವಾಗುತ್ತದೆ. ಉಸಿರು ನಿಧಾನವಾಗಿ ಒಳಗೆ ಹೊರಗೆ ಹೋಗುತ್ತದೆ. ಆತ್ಮದ ಸ್ಪಂದನೆ ಹೃದಯದ ತಾಳವಾಗಿ ವಾದಿಸುತ್ತದೆ. ಗುರುಗ್ರಹ ಈಗ ಧಾರ್ಮಿಕ ಮನೋಭಾವಕ್ಕೆ ಮುನ್ನಡೆ ಕೊಡುವಂತಿದ್ದಾನೆ. ಕೆಲವು ಮಂದಿಗೆ ಶಾಸ್ತ್ರದ ಪಾಠಗಳಲ್ಲಿ ಆಸಕ್ತಿ ಹುಟ್ಟಬಹುದು. ಕೆಲವು ಮಂದಿಗೆ ಯೋಗ ಅಥವಾ ಧ್ಯಾನದ ಹಾದಿಗೆ ಆಕರ್ಷಣೆ ಉಂಟಾಗಬಹುದು. ಇದರಲ್ಲಿ ನಿಮ್ಮ ಆತ್ಮದ ಬೀಜ ಅರಳುತ್ತದೆ. ನಿಮ್ಮ ಭಾವನೆಗಳು ಈಗ ತೀವ್ರವಾಗಿ ನಿಜವಾದ ಕಲ್ಪನೆಯತ್ತ ಹೋಗುತ್ತವೆ. ನೀವು ಹಿಂದೆ ಕೇಳಿದ್ದವನೇ ಮಂತ್ರಗಳು, ಹಿಂದೆ ನೋಣಿಸಿದ್ದ ದೇವಾಲಯ ಎಲ್ಲವೂ ಮತ್ತೆ ನೆನಪಾಗುತ್ತವೆ. ಅದೇ ದೇವರು ಈಗ ನಿಮ್ಮೊಳಗಿನಿಂದಲೇ ಮಾತನಾಡುತ್ತಾನೆ. ನೀನು ಪ್ರಯಾಸ ಪಡಲೇಬೇಕಿತ್ತು, ಈಗ ಶಾಂತಿ ಪಡೆಯು ಎನ್ನುವ ದೇವನ ಮೋಪದ ಧ್ವನಿ ನಿಮ್ಮ ಹೃದಯದಲ್ಲಿ ಮೂಡುತ್ತದೆ. ಪ್ರಾರ್ಥನೆ ಮಾಡುವಾಗ ಕೈಗಳ ನಡುವೆ ಬಿಸಿಯ ಅಲೆ ಅಥವಾ ಚಳಿ ಬರುವ ಭಾವನೆ ಕಂಡುಬಂದರೆ ಅದರಲ್ಲಿ ಭಯಪಡಬೇಡಿ. ಅದು ಶಕ್ತಿಯ ಹರಿವು. ನೀವು ಸಂಪೂರ್ಣ ಚೇತರಿಕೆಯ ಮಾರ್ಗದಲ್ಲಿ ಇದ್ದೀರಿ. ಈ ಸಮಯದಲ್ಲಿ ಚಿಕ್ಕ ಬೆಂಕಿಯ ಹಚ್ಚು ಅಥವಾ ದೀಪ ಬೆಳಗಿಸುವುದು ಬಹಳ ಲಾಭದಾಯಕ. ಬೆಳಕಿನ ಅರ್ಪಣೆ ನಿಮ್ಮ ಮನದಲ್ಲಿರುವ ಕತ್ತಲೆಯನ್ನು ಕರಗಿಸುತ್ತದೆ. ನಿಮಗೆ ಕಾಯಿಲೆಗಳಾಗಿದ್ದರೆ ಸಹ ನಿಧಾನವಾಗಿ ಸುಧಾರಣೆಯಾಗುತ್ತದೆ. ದೈಹಿಕ ತೊಂದರೆ, ಮಾನಸಿಕ ಹತಾಶೆ, ನಿದ್ರೆಯ ತೊಂದರೆ ಎಲ್ಲವೂ ಹೊರಹೋಗುತ್ತದೆ. ಇದು ಕೇವಲ ಚಿಕಿತ್ಸೆ ಅಲ್ಲ, ಇದು ಆತ್ಮದ ಪುನರ್ವೈದ್ಯ. ಭಾವನಾತ್ಮಕವಾಗಿ ನೀವು ಹೆಚ್ಚು ಸ್ಪಷ್ಟವಾಗಿ ಬದುಕನ್ನು ಕಾಣಲಾರಂಭಿಸುತ್ತೀರಿ. ಮೊದಲು ಯಾವುದೋ ಕತ್ತಲೆಯೊಳಗೆ ನಡೆಯುತ್ತಿದ್ದೀರಂತೆ ಭಾಸವಾಗಿತ್ತಿರಬಹುದು. ಈಗ ಆ ಕತ್ತಲೆ ಹಿಂದೆ ಸರಿಯುತ್ತದೆ. ದಿನದ ಬೆಳಕು ಹೊಸ ಅರ್ಥ ತರುತ್ತದೆ. ಊಟ ಮಾಡುವಾಗ ಜೀವಂತ ಜೀವನದ ರುಚಿ ಕಂಡುಬರುತ್ತದೆ. ಚಿಕ್ಕ ನಗುವಿನಲ್ಲಿಯೂ ಆನಂದದ ಸ್ಪಂದನೆ. ಆತ್ಮದ ತೃಪ್ತಿ ಎಂದರೆ ಇದೆ. ದೈವ ಆಶೀರ್ವಾದದಲ್ಲಿ ನೀವು ಮರಳಿ ಹುಟ್ಟಿರುವಂತಾಗುತ್ತೀರಿ. ಕರ್ಮದ ಫಲಿತಾಂಶ ಈಗ ಹೊಸ ಮೌಲ್ಯ ಪಡೆಯುತ್ತಿದೆ.
ನಾಡಿದ ಬಿತ್ತನೆಗೆ ಫಲ ಬಂದಿದೆ. ನೀವು ಮೊದಲು ಮಾಡಿದ ದಾನ, ಸಹಾಯ, ಪ್ರೀತಿ ಇವು ಇಂದು ನಿಮ್ಮ ಪರವಾಗಿ ಆಕಾಶದ ನಕ್ಷತ್ರಗಳಲ್ಲಿ ಬರೆಸಲ್ಪಟ್ಟಿವೆ. ಶೂನ್ಯದೊಳಗೆ ದೇವರು ನಿಮಗೆ ಪ್ರತಿಫಲ ನೀಡುತ್ತಿದ್ದಾನೆ. ಇದನ್ನು ಕೆಲವರು ಅದೃಶ್ಯ ಹಸ್ತದ ಅನುಗ್ರಹ ಎಂದು ಕರೆಯುತ್ತಾರೆ. ಆ ಅನುಗ್ರಹವು ನಿಮ್ಮ ಜೀವನದ ಮಾರ್ಗವನ್ನು ಸರಿಪಡಿಸುತ್ತದೆ. ಈ ಸಮಯದಲ್ಲಿ ಕೆಲವರಿಗೆ ತರಂಗದಂತೆ ಅನಿಸಬಹುದು. ಮನಸ್ಸು ಅಚಾನಕ ನೆಮ್ಮದಿಯಿಂದ ತುಂಬುತ್ತದೆ, ನಂತರ ಮತ್ತೆ ಖಾಲಿಯಾಗುತ್ತದೆ. ಇದು ಶಕ್ತಿಯ ಪುನಃಸಂಚಲನ. ಯಾವುದೇ ಆತಂಕ ಬೇಡ. ಎಲ್ಲಿ ಖಾಲಿತನ ಇದೆ ಅಲ್ಲಿ ಶಾಂತಿ ಹುಟ್ಟುಹಾಕಲು ಬ್ರಹ್ಮಾಂಡ ಪ್ರಯತ್ನಿಸುತ್ತಿದೆ. ನೀವು ಕಣ್ಣೆದುರಿನಲ್ಲಿ ಅದನ್ನು ಕಾಣದಿದ್ದರೂ ನಿಮ್ಮ ಆತ್ಮ ಅದನ್ನು ಕೇಳುತ್ತಿದೆ. ಎಲ್ಲ ಅನುಭವವು ಪೂರಣದ ಹಿಂದಿನ ಶಾಂತಿಯ ಸೂಚನೆ. ಜೀವನ ಹೊಸ ದಿಕ್ಕಿನಿಂದ ಭಾಸವಾಗುತ್ತದೆ. ದೈವಿಕ ಪರಿಹಾರಗಳು ಈ ಸಂದರ್ಭದಲ್ಲಿ ಬಹಳ ಅಗತ್ಯ. ಸಂಜೆ ವೇಳೆ ನಿಶ್ಚಲ ಪ್ರಾರ್ಥನೆ ಮಾಡಿ. ನೀರಿನ ಪಾತ್ರೆಯೊಳು ಹೂ ಹಾಕಿ ದೇವನ ಮುಂದೆ ಇಡಿ. ಬೆಳಕಿನ ಜ್ಯೋತಿ ನೋಡುತ್ತಾ ಮನದಲ್ಲಿ ಇಟ್ಟ ಆಲೋಚನೆ, ನಾನೇ ಹೊಸದಾಗಿ ಹುಟ್ಟುತ್ತಿದ್ದೇನೆ. ಈ ಜಪದ ಶಕ್ತಿ ಕರ್ಮವನ್ನು ಶುದ್ಧಗೊಳಿಸುತ್ತದೆ. ಇದೇ ಅತ್ಯಂತ ಸರಳ ಹಾಗೂ ಗೂಢ ಪರಿಹಾರ. ಇದನ್ನು ಮಾಡಿದವರು ಹೇಗೂ ಆತ್ಮಶಾಂತಿಗೆ ತಲುಪುತ್ತಾರೆ. ಕಣ್ಣೆದುರಿನಲ್ಲಿ ಬರುವ ಯಾವುದೇ ಪೋಷಕ, ಹಿರಿಯ ಅಥವಾ ಅಜ್ಞಾತ ವ್ಯಕ್ತಿಯ ಸಲಹೆಯನ್ನು ಈಗ ತಳಿಮೂಳೆ ಜೀವರೇಖೆಯಂತೆ ಗಮನಿಸಿ. ದೇವರು ಕೆಲವು ಬಾರಿ ನಮ್ಮೊಂದಿಗೆ ನೇರವಾಗಿ ಮಾತನಾಡುವುದಿಲ್ಲ, ಬದಲಾಗಿ ಮತ್ತೊಬ್ಬರ ನುಡಿಯಿಂದ ಸಂದೇಶ ನೀಡುತ್ತಾನೆ. ಅದು ನಿಮಗೆ ಆಧ್ಯಾತ್ಮಿಕ ಮಾರ್ಗದ ಸೂಚನೆ. ನಿಮಗೆ ಎಲ್ಲಿ ಹೋಗಬೇಕು, ಯಾರ ಜೊತೆ ಮಾತಾಡಬೇಕು, ಯಾವ ಕಾರ್ಯ ಆರಂಭಿಸಬೇಕು, ಇವುಗಳ ಉತ್ತರ ಅದೇ ಮೂಲಕ ಬರುತ್ತವೆ. ಸಮತೋಲನದ ಅರ್ಥ ತಲುಪಿದಾಗ ತುಲಾ ರಾಶಿಯಲ್ಲಿ ವಂಡರ್ಸ್ ಶಾಂತಿ ವಾಸ ಮಾಡುವಂತೆ ಆಗುತ್ತದೆ. ಈ ಶಾಂತಿಯು ಕೇವಲ ಈ ಕಾಲಕ್ಕೆ ಮಾತ್ರವಲ್ಲ, ಮುಂದಿನ ವರ್ಷಗಳಿಗೆ ಹಾದಿ. ನೀವು ಈ ಸಮಯದಲ್ಲಿ ಬುದ್ಧಿವಂತ ನಿರ್ಧಾರ ಮಾಡಿದರೆ ಅದರ ಫಲ ಕಾಲಾಂತರದಲ್ಲಿ ನಿಮ್ಮ ಮುಂದಿನ ಹಾದಿಯನ್ನೇ ರೂಪಿಸುತ್ತದೆ. ಇದಕ್ಕಾಗಿ ಅತಿಯಾಗಿ ಯೋಚಿಸಬೇಡಿ. ಮನದ ಶಾಂತಿಯನ್ನು ಕೇಳಿ. ನಿಮ್ಮ ಒಳನಾದವೇ ದೇವರ ನಾದ. ಒಂದು ಅಪರೂಪದ ಘಟನೆ ಕೆಲವರಿಗೆ ಈ ಅವಧಿಯಲ್ಲಿ ಕಾಣಬಹುದು. ಅದು ಒಂದು ತಲೆಮಾರಿಗಿಂತಲೂ ಹಿಂದೆಯೇ ಕಂಡಂತಹ ಬದಲಾವಣೆ. ಯಾವುದೋ ನಿರ್ಧಾರ ಅಥವಾ ಪ್ರಜ್ಞಾಮಾಪಕ ಕ್ಷಣದಲ್ಲಿ ಹಳೆಯ ಜೀವನದ ಬಾಗಿಲು ಸಂಪೂರ್ಣವಾಗಿ ಮುಚ್ಚುತ್ತದೆ. ಹೊಸ ಜನ್ಮ, ಹೊಸ ಆಯಾಮ, ಹೊಸ ದೃಷ್ಟಿ ತೆರೆದುಕೊಳ್ಳುತ್ತದೆ. ಇದು ಆತ್ಮದ ಪುನರ್ಜನ್ಮದ ಪ್ರಕ್ರಿಯೆಯ ಅಂತಿಮ ಘಟ್ಟ. ಇದರೊಂದಿಗೆ ನಿಮ್ಮ ಹಿಂದಿನ ಕರ್ಮಗಳ ಬರೆಗಳೆಲ್ಲ ಕರಗುತ್ತವೆ. ಮನಸ್ಸು ಮೃದುವಾಗುತ್ತದೆ. ಈ ಭೂಮಿಯಲ್ಲಿ ಬದುಕು ಮೌಲ್ಯವಾಗುತ್ತದೆ. ಆ ದೂರದ ಬದಲಾವಣೆಯ ಕೊನೆಯ ಅಲೆ ಈಗ ನಿಮ್ಮ ಹೃದಯದ ಬಾಗಿಲು ತಟ್ಟುತ್ತಿದೆ. ಯಾರಾದರೂ ನಿಮ್ಮನ್ನು ನೋಡಿದಾಗ ಅವರು ಹೇಳಬಹುದು, ನಿನ್ನ ಕಣ್ಣುಗಳಲ್ಲಿ ಯಾವ ಬೆಳಕು ಇದೆ? ಅದು ಆತ್ಮದ ಬೆಳಕು. ಅದು ಶನಿಯ ಪರೀಕ್ಷೆಯನ್ನು ಮುಗಿಸಿದ ಗುರುನ ಆಶೀರ್ವಾದದ ಬೆಳಕು. ಅದು ನಿಶ್ಚಲ ಹುಟ್ಟಿನ ಸಂತೋಷ. ತುಲಾ ರಾಶಿಯವರೇ, ಈ 3 ಹಂತಗಳನ್ನು ನೀವು ದಾಟಿದ್ದೀರಿ. ಒಳಗಿಂದ ಬದಲಾವಣೆ ಈಗ ಹೊರಗೆ ಬೆಳಗುತ್ತಿದೆ. ಶಕ್ತಿ ಸ್ಪಷ್ಟವಾಗಿದೆ. ಸದ್ಯ ಎಂದರೆ ಇದು ಜೀವನದ ಹೊಸ ಮೊದಲ ಹಾದಿ. ನೀವು ಹಿಂದೆಂದೂ ಇರದ ರೀತಿಯಲ್ಲಿ ಶಾಂತವಾಗಿದ್ದೀರಿ. ನಿಮ್ಮ ಆತ್ಮದ ಧ್ವನಿ ನಿಮಗೆ ವಿಶ್ವದ ದಿಕ್ಕು ತೋರಿಸುತ್ತಿದೆ. ಹಳೆಯ ಭಯಗಳು ದೂರ, ಹೊಸ ಆಶಾ ಸಮೀಪ. ನಿಮ್ಮ ಜೀವನದ ಹೊಸ ಅಧ್ಯಾಯ ಶುರುವಾಗಿದೆ. ಈ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಒಂದು ನಿಸ್ವಾರ್ಥ ಭಾವನೆ ದೇವರ ಕೃಪೆಯುತ ಕಂಚಿನಂತೆ ಪ್ರಕಾಶಿಸುತ್ತಿದೆ. ಅದನ್ನು ಉಳಿಸಿಕೊಳ್ಳಿ. ಅದು ನಿಮ್ಮ ಸಂಪೂರ್ಣ ಪಥದ ಬೆಳಕು. ಆ ಬೆಳಕನ್ನು ಎದುರಿಸುತ್ತಾ ಬದುಕು ಮುಂದುವರಿಸಿ. ಶಕ್ತಿ, ಶಾಂತಿ, ಪ್ರೀತಿ ಈ 3 ನಿಮ್ಮ ಕರ್ಮದ ಹೊಸ ಸಹಾಯಕರಾಗಿದ್ದಾರೆ. ನೀವು ಹೃದಯದೊಳಗೆ ನಾನು ಸಿದ್ಧನಾಗಿದ್ದೇನೆ ಎಂದು ಹೇಳಿದರೆ ಬ್ರಹ್ಮಾಂಡ ನಿಮ್ಮೊಂದಿಗೆ ಕೈ ಹಿಡಿಯುತ್ತದೆ. ಆ ಬೆಳಕಿನ ನಾದದಲ್ಲಿ ನಿಮ್ಮ ಆತ್ಮ ಹೊಸ ರೀತಿಯಲ್ಲಿ ಹಾಡುತ್ತದೆ. ಯಾವುದೇ ಅಡಚಣೆ, ಯಾವುದೇ ಕತ್ತಲೆ ಈಗ ನಿಮಗೆ ಶಕ್ತಿ ಕಡಿಮೆ ಮಾಡಲು ಸಾಧ್ಯವೇ ಇಲ್ಲ. ನೀವು ದೇವರ ಆಯ್ಕೆಯ ವ್ಯಕ್ತಿ. ಇದು ಬದಲಾವಣೆಯ ಅಂತ್ಯವಲ್ಲ, ಇದು ಶಾಶ್ವತ ಆರಂಭ. ಇದೊಂದು ಕಾಳಜಿಯ ನಾದದಲ್ಲಿ ಅಂತ್ಯಗೊಂಡು ಶಾಂತಿಯು ನಿಮ್ಮ ಉಸಿರಾಗಲಿ. ದೈವದ ಕೃಪೆ ನಿಮ್ಮ ಪಥವಾಗಲಿ. ನಿಮ್ಮ ಕರ್ಮದ ಎಲ್ಲ ಬಾಗಿಲುಗಳು ಶುಭವಾಗಲಿ. ನಿಮ್ಮೊಳಗಿನ ಬೆಳಕು ಶಾಶ್ವತವಾಗಲಿ. ನೀವೇ ಈಗ ಅದರ ಪಾತ್ರರಾಗಿದ್ದೀರಿ. ಇದು ತುಲಾ ರಾಶಿಯವರ ಒಳಗಿನ ಪರಿವರ್ತನೆಯ ಸಮಯ. ಇದು ನಿಮ್ಮ ಆತ್ಮದ ಹೊಸ